ನನ್ ಕಂಡ್ರೆ ಎಷ್ಟು ಲವ್ ಗೊತ್ತಾ, ಬಂದಿದ್ದಷ್ಟೇ ಎಲ್ಲ ಕ್ರಿಯೇಟರ್ಸ್ಗೂ ಒಂದು ಆಸೆ ಇರುತ್ತೆ ಅವ್ರದ್ದೇ ಆದಂತ ಒಂದು ಫ್ಯಾನ್ ಪೇಜ್ ಓಪನ್ ಮಾಡ್ಬೇಕಂತ. ನೀವಿಬ್ರನ್ನ ಕರ್ತಿ ತಪ್ಪಾಯ್ತು. ಇಷ್ಟು ಕತ್ಲೇಲಿ ಏನ್ ಮಾಡ್ತಾ ಇದೀಯ? ಯಾವಾಗ ನೀವೆಲ್ಲ ಕ್ರಶ್ ಅಂತ ಹೇಳಿದ್ರು ನನ್ನ ಮಗ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡ್ಬಿಟ್ಟವನೇ. ಅದನ್ನ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿ ಆಡ್ಬಿಟ್ಟು ಗೆಲ್ಲೋ ವ್ಯಕ್ತಿ ಈ ಒಂದು ಬಾಕ್ಸ್ ನ ಪಡ್ಕೋಬಹುದು ಅನ್ಕೋತೀನಿ ನನ್ನ ಪ್ರಕಾರ. ಇವತ್ತು ಫಸ್ಟ್ ಟೈಮ್ ಸ್ನಾನ ಮಾಡಿದೆ, ಕರೆಕ್ಟ್ ಆಗಿ ಚೆನ್ನಾಗಿ ಕಾಣ್ತಿದ್ಯಾ. ಸೇಮ್ ನಮ್ ಚಿಡ್ಸ್ಗೂ ಹಿಂಗೆ ಮಾಡ್ಸಿದ್ ನಾನು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೇ ಎದ್ದು ಟಕ 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 ಅಂತ ಎಡಿಟಿಂಗ್ ಮುಗಿಸಿ ತಿಂಡಿ ಮಾಡಿ ಇವಾಗ ಒಂದು ಸ್ಟ್ಯಾಂಡು ಟೊಮೊಟೊ ಕೆಚಪ್ಪು ತಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಫ್ರೆಂಡ್ಸ್ ಹತ್ರಕ್ಕೆ ಹೋಗ್ತಾ ಇರೋದು. ಫ್ರೆಂಡ್ಸ್ ಹತ್ರಕ್ಕೆ ಹೋಗ್ಬಿಟ್ಟು ನಾವು ಒಂದು ಟ್ರಿಪ್ ಬಗ್ಗೆ ಡಿಸ್ಕಸ್ ಮಾಡಿ ಆ್ಯಂಡ್ ಅಲ್ಲೇ ಒಂದು ಚಾಲೆಂಜ್ ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಆ ಚಾಲೆಂಜ್ ಬ್ಲಾಗ್ನ ಮುಗಿಸ್ಕೊಂಡು ಬರಬೇಕು ಅಂತ ಹೋಗ್ತಾ ಇರೋದು. ಅದಕ್ಕೆ ಚಲೋ ಹೋಗುವ. ಏನಾಯ್ತು? ಯಾರದು? ಏಯ್ ಏಯ್ ಏನು ಮಾಯ್ತು? ಏನು ಬೇಕು? ಏನು ಗೈಸ್, ನಾನು ಇವಾಗ ಬೈಕ್ ತಗೊಂಡು ಹೋಗ್ಬೇಕಿತ್ತು. ನನ್ನ ಜೊತೆಗೆ ನಮ್ಮ ಸುವೆಲ್ ಕೂಡ ಹಾಜರಾಗ್ಬಿಟ್ಟಿದ್ದಾನೆ. ಅಪರೂಪಕ್ಕೆ ಓ ಮೈ ಗಾಡ್, ಅಪರೂಪಕ್ಕೆ ಫ್ರೀ ಮಾಡ್ಕೊಂಡು ಬಂದಿರೋದು. ಯಾಕೆ ಸುವೆಲ್ ಕೆಲಸ ಮಾಡ್ತಾ ಇದೆಯಾ? ಏನು ಇಷ್ಟೊಂದು ಕನ್ಸನ ನನ್ನ ಮೇಲೆ ಕೇರಾ? ನನ್ನ ಕಂಡ್ರೆ ಎಷ್ಟು ಲವ್ ಗೊತ್ತಾ, ಬಂದಿದ್ದಷ್ಟೇ ಎಲ್ಲ ತಗೋ ಸುವೆಲ್, ಹಿಂಗೋಸ್ಕರ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ನಿಂಗೆ. ಸುವೆಲ್ ಗಿಫ್ಟು ಏನಿರ್ಬೋದು? ಅದೇ ಏನಿರ್ಬೋದು? ಯಾವ ವ್ಲಾಗ್? ಗೆಸ್. ಈಟಿಂಗ್ ಚಾಲೆಂಜ್. ಏನೋ ಒಂದು ಈಟಿಂಗ್ ಚಾಲೆಂಜ್ ಅಂತ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಎಂತ ಡೌವು. ಅಂತೂ ಇಂತೂ ಸುವೆಲು ದೊಡ್ಡ ಕ್ರಿಯೇಟರ್ ಆಗ್ಬಿಟ್ಟ. ಎಲ್ಲ ಕ್ರಿಯೇಟರ್ಸ್ಗೂ ಒಂದು ಆಸೆ ಇರುತ್ತೆ ಅವ್ರದ್ದೇ ಆದಂತ ಒಂದು ಫ್ಯಾನ್ ಪೇಜ್ ಓಪನ್ ಮಾಡ್ಬೇಕಂತ. ಹೇಳಿಲ್ವಾ ದೊಡ್ಡ ಕ್ರಿಯೇಟರ್ ಆಗಿದೆ ಅಂತ? ಆಫ್ಟರ್ ಸೋ ಲಾಂಗ್ ಟೈಮ್, 1 year 2 year ಆದ ಮೇಲೆ ಒಂದು ಫ್ಯಾನ್ ಪೇಜ್ ಸುವೆಲ್ಗೆ ಆಗಿರೋದು. ಖುಷಿ ಆಗ್ಬಿಟ್ಟು ಸುವೆಲ್. ಏನ್ ಸುವೆಲ್? ಫುಲ್ ಹ್ಯಾಪಿ. ಅದಕ್ಕೆ ಸುವೆಲ್ ದೊಡ್ಡ ಕ್ರಿಯೇಟರ್ ಅಂದಿದ್ದು ನಾನು. ಅಲ್ಲಿಂದ ಹೊರಟು ಡಾಮಿನೋಸ್ ಹತ್ರ ಬಂದ್ವಿ. ನಿನ್ಗೆ ಹೆಲ್ಮೆಟ್ ಕೊಟ್ಬಿಟ್ಟು ನಿನ್ಗೆ ವೆಲ್ಕಮಿಂಗ್ ಕೊಡ್ತೀನಿ. ಥ್ಯಾಂಕ್ ಯು. ಏನಕ್ಕೆ ಅವನಿಗೆ ಖರ್ಚಿಲ್ಲ ಅಲ್ಲ, ಅದು ಖರ್ಚ್ಬೇಕು ಅನಿಸ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಗೈಸ್, ಈ ಬ್ಲಾಗು ನಿಮಗೆ ಹೆಂಗಂದ್ರೆ ಆ ಒಂದು ಚಾಲೆಂಜ್ ಬ್ಲಾಗ್ ನೋಡಿದಿರಲ್ಲ, ಚಾಲೆಂಜ್ ಬ್ಲಾಗು, ಪಿಜ್ಜಾ ಈಟಿಂಗ್ ಚಾಲೆಂಜು. ಆ ಚಾಲೆಂಜ್ದು ಬಿಹೈಂಡ್ ದ ಸೀನ್ ಹೆಂಗಿತ್ತು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಕಾಸು ಹಾಕ್ಸಿರೋದು. ನಾನು ಒಂದು ಚಾಲೆಂಜಲ್ಲಿ 6 ಜನ ಜೊತೆ ಮಾಡಿಸ್ತೇನೆ. 5 ಜನ ಹತ್ರನು 120 rupees ಇಸ್ಕೊಂಡು ಅರ್ಥ ಆಯ್ತು ಅನ್ಸುತ್ತೆ. ಗೆದ್ದಾಗ ನಮ್ಗೆ ಏನಾರ ಕೊಟ್ಟಿಲ್ಲ ಅಂದ್ರೆ ಇವತ್ತು ಎಲ್ರ ಹತ್ರನು 120 ರೂಪಾಯಿ ಇಸ್ಕೊಂಡು ವಾಲ್ಕೆನೋ ಪಿಜ್ಜಾನ ತಗೊಳಕ್ ಬಂದಿರೋದು. ಓಕೆ ಪ್ರೇಮ್, ಕೊಟ್ಟಿಲ್ಲ ಅಂದ್ರೆ ಟಿಕೆಟ್ ಕ್ಯಾನ್ಸಲ್. ನಿಂದು ಗೆದ್ದು ಮಾತಾಡಿದ ನಾನಂತಲ್ಲ, ಯಾರೇ ಗೆದ್ರು ಕೊಳ್ಳೇಬೇಕು. ಎಷ್ಟು ಹೇಳೋ? 2000. ಹಲೋ, ಇವತ್ತಿನ ವೆಜ್ಜಾ ನಾನ್ ವೆಜ್ಜಾ? ವೆಜ್ ಅಂದಿದ್ರು ಅದೇ ಕರ್ತಾ ಇದ್ದು. ಬದುಕೊಂಬಿಟ್ಟ. ಸರಿ. ಡಯಟ್ ಕೋಕ್ ನಂದು ಅಷ್ಟೆಲ್ಲ ಇಲ್ಲ. ಯಾಕೆ 2 ಲೀಟರ್ ಪೆಪ್ಸಿ ಒಂದೇ ತಗೊಳ್ಳೋದು ನಾನು. ನಾವು ಬರ್ರಲೇ ಯಾಕ್ರ ಇಷ್ಟ ಅಯ್ಯೋ ಅನ್ಸ್ತೀರಾ? ನಂದು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಬರ ಬಂದೈತೆ, ತಿಂತೀನಲ್ಲ ಅದಕ್ಕೆ. ಆ ಒಂದು ಡಯಟ್ ಕೋಕ್ ಅದೆಷ್ಟು ಕಿತ್ತಾಡ್ತವ್ರು ನೋಡು. ಇಲ್ಲ ಬೇಡ ನನ್ನ ಕಡೆ ಅವ್ನು ಡಯಟ್ ಕೋಕ್ ಕುಡಿಯಲ್ಲ. ಇಲ್ಲ ಕುಡಿಯಲ್ಲ. ನೀ ನಡೆ. ನೀವಿಬ್ರನ್ನ ಕರ್ತಿ ತಪ್ಪಾಯ್ತು, ಹೊರ. ನಮ್ಮ ಆರ್ಡ್ರು ಬಂತು. ಸುವೆಲ್ ಗೈಸ್, ಇಲ್ಲಿ ನೋಡಿ, ಇಷ್ಟು ದೊಡ್ಡ ಪಿಜ್ಜಾನ ನೀವು ನೆನ್ನೆ ವ್ಲಾಗಲ್ಲೂ ನೋಡಿದ್ದೀರಾ, ಬಟ್ ಇವಾಗಲೂ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಪಿಜ್ಜಾ ಎತ್ಕೊಂಡು ನಮ್ಮ ಚಿನ್ನಿ ಮನೆಗೆ ಬಂದಿದೀವಿ. ಅದ್ ಏನ್ ಮಾಡ್ತಿರ್ತಾಳೋ ಒಳಗಡೆ. ಪ್ರೇಮ್ ಏನ್ ಮಾಡ್ತಿರ್ತಾಳ ಪ್ರೇಮ್ ಅವಣ? ಸಾರಿ ಕಟ್ತಾ ಇರ್ತಾನ. ಇಲ್ಲಿ ನೋಡಿ, ಇಲ್ಲೇ ಪಕ್ಕದಲ್ಲೇ ಸ್ಯಾರಿ ಐತೆ. ಫ್ರೀ, ಡೈಲಿ ಫ್ರೀ ನಮ್ಮ ಚಿನ್ನಿಗೆ. ರೇಕ್ಸ್ ಬರೋದು ಅಂತ ಹೇಳಿದ್ರ, ಬಟ್ ರೇಕ್ಸ್ ಅಲ್ಲಿ ಇರೋಕ್ಕಾಗಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ. ಏಯ್ ತೆಗಿಯೋ. ಕತ್ಲೇಲಿ ಏನ್ ಮಾಡ್ತಾ ಇದ್ಯಾ? ಇಷ್ಟು ಕತ್ಲೇಲಿ ಏನ್ ಮಾಡ್ತಾ ಇದ್ಯಾ? ಅಲ್ಲಿ ನೋಡು ಪ್ರೇಮ್, ಯಾವ್ದಾದ್ರು ಏನ ನೋಡ್ತಾ. ಲೇ ಯಾವ್ದ ನೀನ್ ಲೇ ಲೇ. ಓ ಖುಷಿ ಆಗ್ಬಿಡ್ತಾನ ನಮ್ಮಷ್ಟೇ. ಎತ್ತಿ ಕಣ ಈ ಕಡೆ, ಆಮೇಲೆ ತಿಂದಾಕ್ಬಿಡ್ತಾರ. ಆಮೇಲೆ ಶಿಶಾ ಬಾಯ್ಲಿ 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 ಬಾಯಿ. 4 ಜನ ಬಾಸ್ಗಳು ಕೂತಿಲ್ಲ ಇಲ್ಲಿ, ಬಾಯ್ಲಿ ನಿಮಿಷ ಬಾರೇಲಿ. ಏಯ್ ಕರೆ ಮಗ ಬಾಯ್ಲಿ. ಏಯ್ ಕನ್ಫರ್ಮ್ ಮ್ಯಾಮ್ ಹೇಳಿ. ಕನ್ಫರ್ಮ್ ಅಷ್ಟೇ. ಎಷ್ಟಾಗೈತೆ ಬಿಲ್ಲು? ನಾನು ಏನ್ ಮಾಡಿದೆ ಗೊತ್ತಾ, ಎಲ್ಲರ ಹತ್ರ 120 ರೂಪಾಯಿ ಇಸ್ಕೊಂಡು ವಾಲ್ಕನ್ ತಗೊಂಡ್ಬಂದೆ. ಅದೇನ್ ಅದೇ ತಾನೆ? ಓ ಇದು ಬೇರೆ ಲಾರ್ಜ್ ಪಿಜ್ಜಾ. ಬಾರ ಇಲ್ಲಿ ಮಗ, ಬಾರ ಕೈ ಕೊಡು. ಅವ್ನು ಭಯ ಪಡ್ತಿರ ನೋಡು, ಕೈ ಕೊಡು ಓಲಿ. ಮತ್ ಬಾಯ್ಲಿ ಪ್ರೇಮ್, ನೀನ್ ಏನ್ ಪ್ರೇಮ್ ನೀನು? ಬಾಯ್ಲಿ ಬಾಯ್ಲಿ ಏನಿಲ್ಲ, ನಿಂಗೆ ಒಂದು ಕ್ವಶನ್ ಕೇಳ್ಬೇಕು ಬಾಯ್ಲಿ. ಅನ್ಕೊಂಡ್ರೆ ಎಷ್ಟು ಭಯ ಆಗುತ್ತಾ? ಇಷ್ಟ ನೀನ್ ಕೇಳ. ಹ್ಯಾಂಡ್ಶೇಕ್ ಕೊಡು. ಹ್ಯಾಂಡ್ಶೇಕ್ ಸರಿ ಬಾಯ್ಲಿ. ಗೈಸ್ ಒಂದು ಕ್ವಶನ್ ಏನ್ ಗೊತ್ತಾ? ನಿಂಗೊಂದು ಕ್ವಶನ್ ಏನ್ ಗೊತ್ತಾ? ಪಬ್ಲಿಕ್ ಅಕೌಂಟ್ ಯಾವ ಮಂತ್ ಇಂದ ಮಾಡ್ಕೊಂಡಿರೋದು ನೀನ್? ಪಬ್ಲಿಕ್ ಅಕೌಂಟ್ ಆಯ್ತು 1 ಇಯರ್ ಆಗ್ತಿದೆ. ನಿಜ 1 ಇಯರ್ ಇಂದ ಪಬ್ಲಿಕ್ ಅಕೌಂಟ್ ಐತನೋ? 1 ಇಯರ್. ಈಗ ರೀಸೆಂಟ್ ಆಗಿ ಒಂದ್ 2-3 ತಿಂಗಳಿದ್ದಂಗ ಐತೆ. ಇಲ್ಲ ಗೈಸ್, ಯಾವಾಗ ನೀವೆಲ್ಲ ಕ್ರಶ್ ಅಂತ ಹೇಳಿದ್ರು ನನ್ನ ಮಗ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡ್ಬಿಟ್ಟವನೇ. ಇವ್ರು ಪಬ್ಲಿಕ್ ಅಕೌಂಟಾ? ಹೇಳಿದ ತಕ್ಷಣ ಮಾಡ್ಕೊಂಡವನ ಪಬ್ಲಿಕ್ ಅಕೌಂಟ್. ಅಷ್ಟೇ ಬಂತ 4 ಪಿಜ್ಜಾ, ಇಲ್ಲೊಂದು 5 ಪಿಜ್ಜಾ. ಈ ಕಡೆ ಬೈ ಅಮನ್. ಫುಲ್ ಪಿಜ್ಜಾ ಗೈಸ್, ಫುಲ್ ಪಿಜ್ಜಾ ಮೇಲೆ ಪಿಜ್ಜಾ ಇವತ್ತು ಗೈಸ್. ಇವಾಗ ಜಸ್ಟ್ ಲಾರ್ಜ್ ಪಿಜ್ಜಾದು ಪಿಜ್ಜಾ ಚಾಲೆಂಜ್ ಬ್ಲಾಗ್ನ ಮುಗಿಸ್ತೆ. ಲಾಸ್ಟ್ ಲಿಸ್ಟ್ ಮಿಕ್ಕಿತ್ತು. ಹೆಂಗೆ ಬಕಾಸುರ ತರ ಕಾಯ್ತವನಂದ್ರೆ, ನಾನು ಇನ್ನೂ ಬ್ಲಾಗ್ ಎಂಡ್ ಮಾಡಿಲ್ಲ, ಓಡ್ ಬಂದು ಕುತ್ಕೊಂಡು ತಿನ್ನಕ್ ಹಂಗೆ. ಪ್ರೇಮ್ ಅವ್ನಿಗೆ ಏನ್ ಧೈರ್ಯ ಗೊತ್ತಾ ಪ್ರೇಮ್? ಮಾತು ಮುಂಚೆ ಅವ್ನು ಗುಡಿಸಿದ ತಕ್ಷಣ ಪ್ರೇಮ್ ಬಾಬಾ ಗೈಸ್. ಫೈನಲಿ ಒಂದು ಒಳ್ಳೆ ಡಿಸ್ಕಷನ್ ಮುಗೀತು. ನಮ್ಮ ಚಿನ್ನಿಗೆ ಬಾಯ್ ಹೇಳ್ತಾ ಬಾಯ್. ಇನ್ನು ನೆಕ್ಸ್ಟ್ ನಾವು ಡೈರೆಕ್ಟ್ ಮೀಟಿಂಗ್ ಆನ್ ಔಟ್ ಆಫ್ ಕಂಟ್ರಿ. ಚಲೋ. ಯಾವ್ದೋ ಪೊಲೀಸ್ ಗಾಡಿ ತಗೊಂಡ್ಬಿಟ್ಟವನೆ. ಏನ್ ಗಂಟೆ ಹೊಡಿಯೋದು? ಯಾರೋ ಗರ್ಲ್ಸ್ ಗಿಫ್ಟ್ ಮಾಡಿರ್ತಾರೆ. ಕರೆಕ್ಟಾಗಿ ಹೇಳು ಪ್ರೇಮ್. ಬಾಯ್ ಗೈಸ್. ಅಲ್ಲಿಂದ ಹೊರಟು ಇವಾಗ ಬಟ್ಟೆ ಶಾಪಿಗೆ ಬಂದಿರೋದು. ಬಿಕಾಸ್ ಇವತ್ತು ಫುಲ್ಲು ಫ್ಯಾಮಿಲಿಲಿ ಒಂದು ಸೀಕ್ರೆಟ್ ಸ್ಯಾಂಟಾ ಮಾಡಿಸ್ಬೇಕು ಅಂತ ಇದ್ದೀನಿ. ಅಂದರೆ ಫುಲ್ಲು ಗಿಫ್ಟು ರ್ಯಾಪಿಂಗ್ ಆಗಿರುತ್ತೆ. ಒಂದು ಗೇಮ್ ಮಾಡಿಸ್ಬಿಟ್ಟು ಅವರಿಗೆ ಆ ಒಂದು ಗಿಫ್ಟ್ ಸೇರೋ ಥರ ಆ ಥರ ಒಂದು ಪ್ಲ್ಯಾನ್ ಮಾಡಿರೋದು. ಅದಕ್ಕೆ ಬಂದು ಸ್ಯಾರಿ ಮತ್ತು ಒಂದು ಉಡ್ಡಿ ತೊಗೊಳ್ಳೋಣ ಅಂತ ಬಂದಿರೋದು. ಇವತ್ತು ಮನೆಗೆ ಋತುವರ್ ಫ್ಯಾಮಿಲಿ, ಧರ್ಮಂಕಲ್ ಫ್ಯಾಮಿಲಿ ಎಲ್ಲರೂ ಬರ್ತಿದ್ರಲ್ಲ. ಸೊ ಅದಕ್ಕೆ ಒಂದು ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಕೊಡ್ತಿರ್ತಾರಲ್ಲ, ಇದು ಆಡ್ತಿರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ, ನಾವು ಸ್ಕೂಲ್ ವಯಸ್ಸಲ್ಲೆಲ್ಲ ಆಡಿದ್ದೀವಿ. ಅದೇ ಥರನೇ ಇವಾಗ ಮಾಡಿಸ್ಬೇಕು ಅಂತ ಇರೋದು. ಬರಲಿ ಇವಾಗ ಒಂದು ಒಳ್ಳೆ ಸ್ಯಾರಿನ, ನೀಟಾಗಿರೋ ಸ್ಯಾರಿ ಮತ್ತು ಉಡ್ಡಿ ಪಿಕ್ ಮಾಡಿ ಒಳ್ಳೊಳ್ಳೆ ಪ್ಯಾಕಿಂಗ್ ಎಲ್ಲ ಇದೆ, ಮಾಡಬೇಕು ಮಾಡೋಣ. ಸ್ಯಾರಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇವಾಗ. ಯಾವ ಕಲರ್ ಇಷ್ಟ ಆಗ್ಬೋದು ಅಂತ ನೋಡ್ತಾಯಿದ್ದೀನಿ. ಇದೊಂದು ಯಾವುದೋ ಅಟ್ರಾಕ್ಟ್ ಅನಿಸ್ತು. ಇದು ಚೆನ್ನಾಗೈತೆ ಈ ಕಲರ್. ಬೇರೆ ಕಲರ್ ತೋರಿಸು ಹೆಂಗೆ? ನನಗೆ ಈ ಸ್ಯಾರಿ ಸೆಲೆಕ್ಷನ್ನು ನಿಂಗೆ ಬರುತ್ತೆ? ಆಂಟಿಗೆ ಸಿಗುತ್ತಂತ ಯಾರಿಗೆ ಗೊತ್ತು? ಯಾರಿಗೆ ಬೇಕಾದ್ರೆ ಸಿಗ್ಬೋದು ಇದು. ಅದಕ್ಕೋಸ್ಕರ ಒಂದು ಮೆನ್ಸ್ಗೂ ಇರಬೇಕು, ಒಂದು ವುಮೆನ್ಸ್ಗೂ ಇರಬೇಕು, ಎರಡೂ ಇರೋವಂಥದಕ್ಕೆ ಪ್ಲ್ಯಾನ್ ಆಗ್ತದೆ. ಇದು ಚೆನ್ನಾಗೈತೆ, ನನಗೆ ಇದೇ ಅಟ್ರಾಕ್ಟ್ ಅನಿಸ್ತೈತೆ ಗೈಸ್. ನನಗೆ ಇದೇ ಇಷ್ಟ ಆಗ್ತೈತೆ. ಸುವೆಲ್ಗೆ ಈ ಕಲರ್ ಇಷ್ಟ ಆಗಿದೆ. ಇದು ನೋಡಿದ ತಕ್ಷಣ ಏನೋ ಒಂಥರ ಲೈಕ್ ಅಟ್ರಾಕ್ಟ್ ಅಂತಾರಲ್ಲ, ಅದು ಅಟ್ರಾಕ್ಟ್ ಫಸ್ಟ್ ಆಗಿದ್ದು ಇಂಪ್ರೆಷನ್ ಇದ್ರ ಮೇಲೆ, ಸುವೆಲ್ಗೆ ಇದ್ರ ಮೇಲೆ ಆಗಿರೋದು. ನೋಡಬೇಕು, ಚೆನ್ನಾಗಿದೆ, ಅದನ್ನೇ ಸೆಲೆಕ್ಟ್ ಮಾಡಿರೋದು. ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಅಂದರೆ ಒಂದು ಉಡ್ಡಿ ಇಸ್ಕೊಳ್ಳೋದಕ್ಕೆ. ಉಡ್ಡಿ ಒಂದು ಮೆನ್, ಅದು ಹೇಳ್ದಂಗೆ ಮೆನ್ನು ವುಮೆನ್ ಎರಡು ಇಬ್ರಿಗೂ ಸೇರ್ಬೇಕಲ್ವಾ.
ಸೊ ಒಂದು ಹುಡ್ಡಿ ಒಂದು ಸ್ಯಾರಿ ಎರಡು ಪ್ಲಾನ್ ಮಾಡ್ಕೊಂಡು ನನ್ನ ಕಡೆಯಿಂದ ಯಾರಿಗೆ ಸಿಗುತ್ತೋ ಗಿಫ್ಟ್ ಗೊತ್ತಿಲ್ಲ, ಬಟ್ ಹೋಗುತ್ತೆ ಒಟ್ಟಿನಲ್ಲಿ ಗಿಫ್ಟ್. ಶರ್ಟಲ್ಲಿ ನಾನು ಡಿಸೈಡ್ ಮಾಡಿರೋದು ಈ ಒಂದು ಪ್ಯಾಟ್ರನ್, ಆಮೇಲೆ ಈ ಕಲರು ವೈಟೇ, ಬಟ್ ವೈಟ್ ಬೇಗ ಅಟ್ರಾಕ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಅದೇ ತೊಗೊಂಡೆ. ರಿಸ್ಕ್ ಅಂತ ಇಲ್ಲ, ಬೇಗ ತೊಗೊಂಡು ಟಕ್ ಟಕ್ ಅಂತ ಮನೆಗೆ ಹೋಗ್ಬಿಟ್ಟು ಪ್ಯಾಕಿಂಗ್ ಮಾಡಿ ನಮ್ಮ ಗಣೇಶ್ ಅಂಕಲ್ ಅವರು ಋತು ಅವರೆಲ್ಲ ಬರೋಷ್ಟಲ್ಲಿ ಅದನ್ನು ಪ್ಯಾಕಿಂಗ್ ಮಾಡಿರ್ಬೇಕು. ನಾನು ಎರಡಕ್ಕೂ ಬಾಕ್ಸ್ ಹಾಕ್ಸ್ತಾ ಇದ್ದೀನಿ. ಒಂದ್ಸರಿ ಲೈಕ್ ಅವ್ರು ಓಪನ್ ಮಾಡಿದಾಗ ಎರಡು ಸ್ಯಾರಿನೇ ಅನ್ಕೋಬೇಕು, ಬಟ್ ಒಳಗಡೆ ಅವ್ರಿಗೆ ಬೇರೆದಿದೆ ಅಂತ ಅನಿಸ್ಬೇಕು. ಆಮೇಲೆ ಅದಕ್ಕೋಸ್ಕರ ಎರಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾಯ್ ಸುವೆಲ್. ಓ ಇದನ್ನೆಲ್ಲ ನಾನು ಇವಾಗ ಮೇಲೆ ಕೆತ್ಕೊಂಡು ಹೋಗ್ಬೇಕು. ಆಚೆ ಹೋಗ್ರಿ, ಆಚೆ ಹೋಗ್ರಿ. ನಮ್ ಗಿಫ್ಟ್ ಸ್ಯಾಂಟಾ ಗಿಫ್ಟ್ ರೀ. ಮನೆಗೆ ಬಂದು ಇದನ್ನ ಇವಾಗ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಇದು ಚಿಕ್ಕ ಗಿಫ್ಟೇ, ಆದ್ರೆ ಇದು ಚಿಕ್ಕ ಗಿಫ್ಟೇ, ಬಟ್ ಆದ್ರೂ ಏನಿಲ್ಲ, ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಅಷ್ಟೇ. ಈಗ ಇದನ್ನ ಆ ಒಂದು ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ನನ್ನ ಕಡೆಯಿಂದ ಒಂದು ಬಾಕ್ಸ್ ಕಂಪ್ಲೀಟು ರೆಡಿ. ಇನ್ನೇನಿದ್ರು ಇದನ್ನು ರಿಸೀವ್ ಮಾಡ್ಕೊಳ್ಳೋ ಟ್ಯಾಲೆಂಟೆಡ್ ವ್ಯಕ್ತಿ ಅಥವಾ ಚೆನ್ನಾಗಿ ಆಡ್ಬಿಟ್ಟು ಗೆಲ್ಲೋ ವ್ಯಕ್ತಿ ಈ ಒಂದು ಬಾಕ್ಸ್ನ ಪಡ್ಕೋಬೋದು ಅನ್ಕೋತೀನಿ ನನ್ನ ಪ್ರಕಾರ. ಅದರೊಳಗಡೆ ಇರೋದನ್ನ ಚಲೋ ಅಷ್ಟೇ. ಮನೆಗೆ ಬಂದು ಅದನ್ನೆಲ್ಲ ಮುಗಿಸಿ ಆ್ಯಂಡ್ ಇವಾಗ ಮತ್ತೆ ವಾಪಸ್ ಕಟಿಂಗ್ ಶಾಪ್ಗೆ ಹೋಗ್ಬೇಕು. ಇವಾಗ ಎಂಥ ಮೆಸ್ಸಪ್ ಆಗ್ಬಿಟ್ಟಿದೆ ಅಂದರೆ, ನಾನು ಕಟಿಂಗ್ ಮುಗಿಸ್ಕೊಂಡು ಬರಬೇಕು, ದೆನ್ ಕಾಮಿಡಿ ರೀಲ್ ಮಾಡಬೇಕು, ಇವತ್ತು ಬಿಡೋಕ್ಕೆ ಯಾವುದೂ ವೀಡಿಯೋ ಇಲ್ಲ, ಅದನ್ನ ಎಡಿಟ್ ಮಾಡಬೇಕು, ಅದನ್ನು ಪೋಸ್ಟ್ ಮಾಡಬೇಕು. ಋತು ಅವ್ರು ಬರ್ತಾರೆ, ಅವ್ರು ಬಂದಾಗ ಆಮೇಲೆ ರ್ಯಾಪಿಂಗ್ ಬೇರೆ ಮಾಡಿಲ್ಲ, ಅದನ್ನು ರ್ಯಾಪಿಂಗ್ ಬೇರೆ ಮಾಡಬೇಕು. ಅವ್ರು ಬಂದ ಮೇಲೆ ಅವ್ರ ಜೊತೆ ಒಂದು ಫ್ಲ್ಯಾಶ್ ಲೈಟದ್ದು ವೀಡಿಯೋ ಮಾಡೋದಿದೆ, ಅದಕ್ಕೆ ಸಾಂಗಿನ ಡಿಸೈಡ್ ಮಾಡಿಲ್ಲ. ಎಂಥ ಮೆಸ್ಸಿಯಪ್ ಮಾರಾಯ. ಈ ಥರ ಲೈಕ್ ಚಾಲೆಂಜ್ ತೊಗೊಂಡಿರೋ ಟೈಮಲ್ಲಿ ಈ ಥರ ಸಿಕ್ಕಾಪಟ್ಟೆ ಮೆಸ್ಸಿಯಪ್ ಆಗ್ತಿರುತ್ತೆ ನನಗಂತೂ. ಇವಾಗ ಹೋಗ್ಬಿಟ್ಟು ಫಸ್ಟ್ ಟಕ ಅಂತ ಕಟಿಂಗ್ ಮಾಡಿಸ್ಕೊಂಬರ್ಬೇಕು. ಇನ್ ಕೇಸ್ ಅಲ್ಲಿ ಕಟಿಂಗ್ ಶಾಪಲ್ಲಿ ಏನಾದರೂ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಇದಾಗ್ಬಿಡುತ್ತೆ. ಗಿಫ್ಟ್ ರ್ಯಾಪರ್ ತೊಗೊಂಡಿದ್ದೀನಿ. ಇದೇ 15 days ಬ್ಯಾಕು ಇದನ್ನೆಲ್ಲ ತೆಗ್ಸಿದ್ದೆ. ಅದೇ 15 days ಆದಮೇಲೆ ನೀಟಾಗಿ ಬೆಳೆದು ಸೇಮ್ ಆಸ್ ಇಟ್ ಈಸ್ ಅದೇ ಫಾರ್ಮಲ್ಲಿ ಬಂದಿದ್ದೀವಿ. ಚಲೋ ಇವಾಗ ಮನೆಗೆ ಹೋಗ್ತಿರೋದು. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು 2-3 ವೀಡಿಯೋ ಮಾಡೋದಿದೆ. ಅದಾದಮೇಲೆ ಇವತ್ತೊಂದು ಗ್ರೂಪ್ ಸಾಂಗ್ಗೆ ಒಂದು ಸಾಂಗ್ ಬೇರೆ ಸರ್ಚ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ, ಹೋಗ್ಬಿಟ್ಟು ಮಾಡೋಣ ಚಲೋ. ಗೈಸ್ ಮನೆಗೆ ಬಂದು ಇಲ್ಲಿ ನೋಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಎಲ್ಲನೂ ಫುಲ್ಲು ದೊಡ್ಡ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಚಲೋ ಫುಲ್ ಪ್ಯಾಕಿಂಗ್ ಮಾಡೋಣ. ಈ ಬಾಕ್ಸು ಕಂಪ್ಲೀಟ್ ಫುಲ್ಲು ಪ್ಯಾಕಿಂಗ್ ಮಾಡಾಯ್ತು. ಇವಾಗ ನಮ್ಮನೆಗೆ ನಮ್ಮ ಡಾನ್ ಜೀವನ್ ಬಂದಿದ್ದಾನೆ. ಡಾನ್ ಜೀವನ್ ಪಪ್ಪ ನಿಂಗೊಂದು ಕೆಲಸ ಕೊಡ್ತಾ ಇದ್ದೀನಿ ಬೈಲಿ. ಇವಾಗ ಇವನೊಂದು ಕೆಲಸ ಕೊಡ್ತಾ ಇದ್ದೀನಿ. ಏನಿಲ್ಲ, ಈ ರ್ಯಾಪಿಂಗ್ ತೊಗೊಂಡು ನೀಟಾಗಿ ಪ್ಯಾಕ್ ಮಾಡಬೇಕು ಎಲ್ಲ. ಇದು ಮೂರಕ್ಕೂ ಕೂಡ ಪ್ಯಾಕಿಂಗ್ ಮಾಡಬೇಕು. ನೋಡಿಕೊಂಡು ಬೆಲ್ಟಲ್ಲಿ ಹೊಡಿಯೋದು. ಗೈಸ್ ಫೈನಲಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಇವಾಗ ಋತುವ್ರ ಫ್ಯಾಮಿಲಿ ಬಂದವ್ರೆ. ಅವ್ರ ಹತ್ರ ಒಂದು 3 ಗಿಫ್ಟ್ ಐತೆ, ಬಟ್ ಆ ಕಲರ್ ಬಂದ್ಬಿಟ್ಟು ರೆಡ್. ನಾನು ತಗೊಬಂದಿರೋದು ರ್ಯಾಪಿಂಗ್ ಮಾಡಿರೋದು ಪಿಂಕ್ ಕಲರು. ಸೊ ಅವ್ರನ್ನ ಇವಾಗ ಎತ್ಕೊಂಡು ಟಕ ಅಂತ ರೂಮೊಳಗೆ ಹೋಗ್ಬಿಟ್ಟು ಪಿಂಕ್ ಕಲರ್ ರ್ಯಾಪಿಂಗ್ ಮಾಡಿಬಿಡ್ತೀನಿ, ಸೊ ದಟ್ ಎಲ್ಲ ಈಕ್ವಲಾಗಿ ಕಾಣಿಸುತ್ತೆ ಅಂತ ನಾನಿವಾಗ ಅವ್ರನ್ನ ಕೆಳಗಡೆ ನೇರಿಸ್ಬಿಟ್ಟು ತಗೊಂಬರೋಣ ಅಂತ ಹೋಗ್ತಾ ಇರೋದು. ಚಲೋ ಓ ಎಲ್ಲ ಇಲ್ಲೇ ಅವರೇ. ಓಹೋ ಹೇಳಿ ನಮಸ್ತೆ ಭವಾನಿ ಆಂಟಿ. ಹಾಯ್ ಹಲೋ ಮಾವನವ್ರೆ. ಏನಪ್ಪ ಫಾರ್ಮಲ್ಸ್ ಫುಲ್ಲು. ಅದೇ ನಮಸ್ಕಾರ ಅದೇ ಹೊಡ್ರಿ ಹ್ಯಾಂಡು. ಆಗಲ್ಲ ಪರವಾಗಿಲ್ಲ. ಟೀಚರಾ? ಯಾ ಆಂಟಿ ನಿಮ್ದಲ್ಲಿ ಬ್ಯಾಗಲ್ಲಿ ಐತಾ? ಓಕೆ ಓ ನೀವು ಹ್ಯಾಟ್ಸ್ ಆಫ್ ಕಂಟ್ರಿ ಆಂಟಿ. ಸೊ ಅದೇ ಯಾರು ಮಾಡೋಕ್ಕಾಗಲ್ಲ. ಇದ್ರೊಳಗಡೆ ಐತಾ? ಇಲ್ಲ ಐತಾ? ಓ ಹ್ಯಾಟ್ಸ್ ಆಫ್. ನಿಮ್ದೆಲ್ಲಿ ಗಿಫ್ಟ್ ಕೊಡು. ಕೊಡಿ ಹೇಳಿ ತೆಗಿಬಿಡಿ. ನಾನು ಎತ್ಕೊಂಡಿದ್ದೀನಿ, ಕೊಡಿ. ನಾನು ಆಮೇಲೆ ನೋಡ್ಕೊತೀನಿ ಬನ್ನಿ. ನಮ್ಮ ಅತ್ತೆಯವರು ಭವಾನಿ ಆಂಟಿ ಅವರು ಇಷ್ಟೊಂದೆಲ್ಲ ಗಿಫ್ಟ್ ಕೊಟ್ಟವ್ರೆ. ಇದನ್ನು ತಗೊಂಡೋಗಿ ಸೀದಾ ಇವಾಗ ನಾನು ಮನೆ ಒಳಗಡೆ ಪಟ ಅಂತ ರೂಮ್ ಒಳಗೆ ಹೋಗ್ಬಿಟ್ಟು ಇದನ್ನ ಹಾಕ್ಬೇಕೇನು, ರ್ಯಾಪಿಂಗ್ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ವಿಚಾರ ಎಂತ ಗೊತ್ತಾ, ಇವತ್ತು ಫಸ್ಟ್ ಟೈಮ್ ಸ್ನಾನ ಮಾಡಿದೆ. ಕರೆಕ್ಟಾಗಿ ಚೆನ್ನಾಗಿ ಕಾಣ್ತಿದ್ಯಾ? ಇವತ್ತು ಫಸ್ಟ್ ಟೈಮು
ಇವತ್ತೇ. ಓ ಕರೆಕ್ಟು, ಏರ್ ಕಟ್ಟಿಂಗು ಎಲ್ಲಿ? ಓ ಡ್ಯಾಡಿ ಏರ್ ಕಟ್ ಕಮ್ಮಿ ಆಗೋಯ್ತೆ. ಸ್ಟೆಪ್ ಏ ಸೇಮ್ ನಮ್ಮ ಚಿಡ್ಸ್ಗೂ ಹಿಂಗೆ ಮಾಡ್ಸಿದ್ ನಾನು. ಸೇಮ್ ಲಿಟ್ರಲಿ ಹಿಂಗೆ ಮಾಡ್ಸಿದ್ ನಾನು. ಅದೇ ಸೇಮ್ ಹಿಂಗೆ ಮಾಡ್ಸಿದ್ದು ನಮ್ಮ ನಾಯಿ ಚಿಡ್ಸ್ಗೆ. ಕರೆಕ್ಟ್ ಗೈಸ್, ಋತು ನಾನ್ ವೆಜ್ ತಿನ್ನಲ್ವಂತೆ ಇವತ್ತು. ಬಾಯಿಲ್ ಋತು ವಾ ಬಾ. ನಾನು ಹೇಳ್ತೀನಿ, ಏನ ಕಷ್ಟ ಬಂದ್ರು ನನಗೆ ಕೊಡವ ಆಂಜನೇಯ. ಎಂತ ಕಬಾಬ್ ಗೊತ್ತಾ? ಅಲ್ಲೊಂದೈತೆ, ಅಯ್ಯೋ ಅಲ್ಲಿ ಇರುತ್ತೆ. ಮುಂದೆ ಹೋಗೊಂಚೂರು ನೋಡಿ ಬಾ 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 ಬಾ. ಗಣೇಶ್ ಅಂಕಲ್ ಈಗ ಸ್ಟೆಪ್ ಹಾಕಿ. ಗೈಸ್, ನಾನು ಇನ್ನೂ ಇವತ್ತಿನ ಚಾಲೆಂಜ್ ಫುಲ್ ಕಂಪ್ಲೀಟ್ ಮಾಡಿಲ್ಲ. ಡೈಲಿ ಚಾಲೆಂಜ್, ಆ ಚಾಲೆಂಜ್ ಪ್ರೊಸೆಸಿಂಗ್ ಅಲ್ಲಿ ಐತೆ. ಇಲ್ಲಿ ನೋಡಿ ಹೆಂಗ್ ಬಾರಿಸ್ತಾ ಕೂತಾರೆ. ಬಿರಿಯಾನಿ ಕಬಾಬು, ಇಲ್ಲಿ ನೋಡಿ ಬಿರಿಯಾನಿ ಕಬಾಬು, ಇಲ್ಲಿ ನೋಡಿ ವೆಜ್ ಬಿರಿಯಾನಿ, ಇಲ್ಲಿ ನೋಡಿ ಬಿರಿಯಾನಿ ಕಬಾಬು. ಅಯ್ಯೋ ನಾನೊಂಚೂರು ಬಿಸಿ ಇದ್ದೀನಿ, ಅದು ಮುಗಿಸ್ಬೇಕಾದ್ರೆ ಇವತ್ತು ಪೋಸ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಆ ಬಿಸಿ ಇದ್ದೀನಿ. ಇಲ್ಲ ಅಂದ್ರೆ ನಾನು ಬರ್ಸಕ್ ಕೊಟ್ಟಿದ್ದೆ. ಜೈ ನೋಡ್ಬಿಟ್ರು, ಗಿಫ್ಟ್ ಎಲ್ಲ ನೋಡ್ಬಿಟ್ರು ಫುಲ್. ಈಗಿರೋದು ಆಟ ನೋಡಿ. ಈ ಗಿಫ್ಟ್ ನ ತಗೊಂಡ್ರೆ ಶ್ರೀಮಂತರು ಆಗ್ತಾರೆ, ಓಪನ್ ಮಾಡಾದ್ಮೇಲೆ ಮೂರ್ಖ ಆಗ್ತಾನೆ. ಓಪನ್ ಮಾಡಕ್ ಅಲ್ಲ, ಇನ್ ಕೇಸ್ ತಗೊಂಡ್ರೆ ಮೂರ್ಖ ಆಗ್ತಾನೆ, ಓಪನ್ ಅವ್ನಿಗೆ ಏನೋ ಸಿಕ್ಕುತ್ತಂದ್ರೆ ಶ್ರೀಮಂತ ಆಗ್ತಾನೆ. ನಿನ್ಗೆ ಅರ್ಥ ಆಗಿಲ್ಲ ಅಂತ ಹೇಳೋ. ಇದು ಕನ್ಫ್ಯೂಸ್ ಮಾಡ್ಸಕ್ಕೆ 50-50 ಇರೋದು ಇದು. ಗೈಸ್, ಇದೊಂದು ತರಿಸಿದ್ದೆ. ಹೇ ಪ್ಲೀಸ್ ಅನ್ಬಾಕ್ಸ್ ಇಟ್. ಸಾರಿ ಕರೆಕ್ಟ್ ಆಗಿ ಕೈ ಪ್ಲೀಸ್ ಸರಿ. ಪ್ಲೀಸ್ ಅನ್ಬಾಕ್ಸ್ ಇಟ್. ಒಂದು, ದಿಸ್ ಈಸ್ ಎರಡನೇದು, ದಿಸ್ ಈಸ್ ಮೂರನೇದು, ದಿಸ್ ಈಸ್ ನಾಲ್ಕನೇದು, ದಿಸ್ ಈಸ್ ಐದನೇದು. ಆಲ್ ಸೆಟ್ ಗೈಸ್. ಇದನ್ನು ನಾನು ಟ್ರಯಲ್ ಮಾಡಬೇಕಷ್ಟೇ, ಬಟ್ ಎಲ್ಲ ಫಿಟ್ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಇದನ್ನು ಟ್ರಯಲ್ ಮಾಡೋಣ. ಇದನ್ನು ನಾನು ಎಕ್ಸಾಕ್ಟ್ಲಿ ನನ್ನ ಟ್ರಿಪ್ಪಿಗೆ ಅಂತಲೇ ನಾನು ಎಲ್ಲನೂ ತರಿಸ್ತಿರೋದು, ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ತರಿಸ್ಬಿಟ್ಟೆ ಒಂದೇ ಸಲ. ಇನ್ನು ನೆಕ್ಸ್ಟ್ ಬಟ್ಟೆಗಳೆಲ್ಲ ಇನ್ವೆಸ್ಟ್ ಮಾಡಲ್ಲ ಜಾಸ್ತಿ, ಯಾಕಂದ್ರೆ ಜಾಸ್ತಿನೇ ಆಗ್ಬಿಟ್ಟೈತೆ. ಆ್ಯಂಡ್ ಇವಾಗ ಈ ಗಿಫ್ಟದು ಏನು ವ್ಲಾಗ್ ಇತ್ತು ಅದು ನಾಳೆ ಮಾಡಬೇಕು ಅಂತ ಇದ್ದಾರೆ. ಸೊ ಅಷ್ಟೇ. ಸೊ ಕಂಪ್ಲೀಟು ಈ ಒಂದು ವ್ಲಾಗ್ನ ನಾಳೆ ಬರುತ್ತೆ. ಸೊ ನಾಳೆ ಕಾಯ್ತೀರಿ. ಏನು ವ್ಲಾಗು ಯಾವ ಥರ ಮಾಡ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಒಟ್ಟಲ್ಲಿ ನೆಕ್ಸ್ಟ್ ಅನ್ಕೊಂಡಿದ್ದೀನಿ ಎಲ್ಲ ಫ್ರೀ ಆಗಬೇಕು ಅಷ್ಟೇ. ಬಿಕಾಸ್ ಎಷ್ಟೋ ವಾರ ಆದಮೇಲೆ ಬಂದಿರೋದಲ್ಲ, ಅದಕ್ಕೆಲ್ಲ ಮಾತುಕತೆಯಲ್ಲಿ ಬಿಸಿ ಆಗ್ಬಿಟ್ಟು ನಾಳೆ ಮಾಡ್ತೀನಿ ಇದನ್ನ. ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.